ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಸಾಕಷ್ಟು ಕಾರಣಗಳು ಕೂಡ ಇರುತ್ತೆ ವಿಮಾನ ಅಪಘಾತ ಆಗೋದಕ್ಕೆ. ಅದರಲ್ಲಿ ಮೇನ್ ಹವಾಮಾನ ವೈಪರೀತ್ಯದಿಂದಾಗಿಯೇ ಈ ಒಂದು ವಿಮಾನ ಪತನ ಆಯ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದಾ? ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಕಾರಣಗಳಿದ್ಯಾ ಅಂತ? ಸದ್ಯದ ಮಟ್ಟಿಗೆ ಸಿಗ್ತಿರೋ ಮಾಹಿತಿಗಳ ಪ್ರಕಾರ ರಮ್ಯಾ, ATSಗೆ ಪೈಲಟ್ ನೀಡಿರುವಂತಹ ಕೊನೆಯ ಸಂದೇಶ ಏನಂದ್ರೆ ದಟ್ಟವಾಗಿ ಹಿಮ ಕವಿದಿದೆ. ಈ ಸಂದರ್ಭದಲ್ಲಿ ತಮಗೆ ರನ್ವೇ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ATSಗೆ ರವಾನೆ ಮಾಡಿದ್ರು ಪೈಲಟ್ ಅನ್ನೋ ಮಾಹಿತಿ ಇದೀಗ ಹೊರಬೀಳ್ತಾ ಇದೆ. ಹಾಗೆ ನೋಡಿದ್ರೆ ಇದು ಚಳಿಗಾಲದ ಒಂದು ಕೊನೆ ಹಂತದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಸಹಜವಾಗಿ ಏನೇನೆ ಹಿಮ ಕವಿದಿರುತ್ತೆ. ಜೊತೆಯಲ್ಲೇ ಆ ರನ್ವೇ ಕಾಣಿಸ್ದಲ್ಲೇ ಇರುವಂತ ಸಂದರ್ಭದಲ್ಲಿ ಒಂದು ರನ್ವೇನಲ್ಲಿ ಲೈಟ್ ಹಾಕುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಬೆಳಗಿನ ಹೊತ್ತಿನಲ್ಲಿ ಯಾವುದೇ ಲೈಟ್ ಇರೋದಿಲ್ಲ. ಈ ಸಂದರ್ಭದಲ್ಲಿ ಪೈಲಟ್ಗೆ ಎಲ್ಲಿ ರನ್ವೇ ಇದೆ, ಎಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನೋದು ಗೊತ್ತಾಗ್ದಲೇ ಇರೋ ಕಾರಣದಿಂದಾಗಿ ಈ ರೀತಿಯಾದಂತ ಒಂದು ಅಪಘಾತ ಸಂಭವಿಸಿರಬಹುದು ಅಂತ ಒಂದು ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದೆ. ಆದ್ರೆ ಯಾವಾಗ ನಮ್ಗೆ ಈ ಫ್ಲೈಟ್ ಡಾಟಾ ರೆಕಾರ್ಡ್ ಅನ್ನೋದು ಕಂಪ್ಲೀಟ್ ಆಗಿ ಸಿಕ್ಕಿದ ನಂತರ ನಿಖರವಾಗಿ ಏನಾಯ್ತು ಅಂತ ಗೊತ್ತಾಗುತ್ತೆ. ಜೊತೆಯಲ್ಲೇನೆ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆ ಮಾಡೋದಕ್ಕೆ ಕೂಡ ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆ. ವಿಮಾನದ ಬ್ಲಾಕ್ ಬಾಕ್ಸ್ ಸಿಕ್ಕಿದ ನಂತರ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಸಿಗ್ತಿರುವಂತ ಮಾಹಿತಿ ಪ್ರಕಾರ ಪೈಲಟ್ ಹೇಳಿರುವಂತ ಕೊನೆಯ ಸಂದೇಶ ATSಗೆ, ನನಗೆ ರನ್ವೇ ಕಾಣಿಸ್ತಿಲ್ಲ, ಯಾಕೆಂದ್ರೆ ಹಿಮ ಕವಿದಿದೆ ಅಂತ ಹೇಳ್ಬಿಟ್ಟು ದಟ್ಟವಾದ ಮಂಜು ಕವಿದಿದೆ ಅಂತ ಮಾಹಿತಿಯನ್ನ ಪೈಲಟ್ ಸಂದೇಶ ರವಾನೆ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಅದು ಕೂಡ ಬೆಳಗ್ಗೆ 8:45 ಸುಮಾರಿನಲ್ಲಿ. ಸಹಜವಾಗಿನೇ ಆ ಸೂರ್ಯ ಹುಟ್ಟಿ ಕೆಲವು ಗಂಟೆಗಳಷ್ಟೇ ಆಗಿರುತ್ತೆ. ಹಿಮ ಇನ್ನೂ ಕವಿದಿರುತ್ತೆ, ಮಂಜು ಆವರಿಸಿರುತ್ತೆ. ಈ ಸಂದರ್ಭದಲ್ಲಿ ಆಗಸದಿಂದ ಭೂಮಿಯನ್ನು ನೋಡಿದಾಗ ಆ ಸಂದರ್ಭದಲ್ಲಿ ಅವ್ರಿಗೆ ರನ್ವೇ ಕಾಣ್ದಲೇ ಹೋಗಿರ್ಬೋದು. ಹಾಗಾಗಿ ವಿಮಾನ ಹಲವು ಸುತ್ತು ರೌಂಡ್ ಹಾಕಿರ್ಬೋದು. ಇದೇ ರೀತಿಯಾದಂತ ಘಟನೆಗಳನ್ನ ನಾವು ಹಲವು ಪ್ರಕರಣಗಳಲ್ಲಿ ಕೇಳ್ಪಟ್ಟಿರ್ತೀವಿ. ಡೆಲ್ಲಿನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, ವಿಮಾನಗಳು ಹವಾಮಾನ ವೈಪರೀತ್ಯದಿಂದಾಗಿ ಟೇಕ್ ಆಫ್ ಆಗದೆ ತುಂಬಾ ತಡವಾಗುತ್ತೆ. ಆ ರೀತಿ ಸುದ್ದಿಗಳನ್ನ ಕೂಡ ಕೇಳಿರ್ತೀವಿ. ಜೊತೆಗೆ ಲ್ಯಾಂಡಿಂಗ್ ಸಮಯದಲ್ಲಿ ಕೂಡ ವಿಮಾನಗಳು ಸಾಕಷ್ಟು ಸಂದರ್ಭದಲ್ಲಿ ಲ್ಯಾಂಡ್ ಆಗೋದಕ್ಕೆ ಕಷ್ಟಪಡ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಸುತ್ತ ಗಿರ್ಕಿ ಹೊಡಿತಿರ್ತವೆ. ಸದ್ಯದ ಮಟ್ಟಿಗೆ ಫ್ಲೈಟ್ ಡಾಟಾ ರೆಕಾರ್ಡ್ ಸಿಕ್ಕಿರೋ ಪ್ರಕಾರ, flightradar24.com ನ ಒಂದು ಡಾಟಾ ರೆಕಾರ್ಡ್ ಸಿಕ್ಕಿರೋ ಪ್ರಕಾರ ಈ ವಿಮಾನ ಪತನ ಆಗೋಕ್ಕೆ ಮುಂಚೆ ವಿಮಾನ ನಿಲ್ದಾಣವನ್ನ ಒಂದು ಬಾರಿ ಸುತ್ತು ಹಾಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಫ್ಲೈಟ್ ಡಾಟಾ ರೆಕಾರ್ಡ್ ನ ಮಾಹಿತಿ ಪ್ರಕಾರ ಸುಮಾರು 60 ಕಿಲೋಮೀಟರ್ಗೂ ಹೆಚ್ಚು ಒಂದು ಸುತ್ತಳತೆಯಲ್ಲಿ ವಿಮಾನ ರೌಂಡ್ ಹಾಕಿದೆ. ಆ ನಂತರ ವಿಮಾನ ರನ್ವೇ ಬಳಿ ಏನೋ ಬಂದಿದೆ, ಆದ್ರೆ ನಿಖರವಾಗಿ ರನ್ವೇನಲ್ಲೇ ವಿಮಾನ ಇಳಿಯಕ್ಕೆ ಸಾಧ್ಯ ಆಗಿಲ್ಲ. ಈ ಸಂದರ್ಭದಲ್ಲಿ ವಿಮಾನ ಒಂದು ಇಳಿಜಾರು ಇದ್ದಂತ ಪ್ರದೇಶದಲ್ಲಿ, ಗಿಡ ಮರಗಳಿದ್ದಂತ ಪ್ರದೇಶದಲ್ಲಿ ವಿಮಾನ ಪತನ ಆಗಿದೆ. ವಿಮಾನ ಪತನ ಆದಂತ ಸಂದರ್ಭದಲ್ಲಿ ದಟ್ಟವಾದ ಒಂದು ಹೊಗೆ ಮತ್ತೆ ಬೆಂಕಿ ಕೂಡ ಕಾಣಿಸ್ಕೊಂಡಿದೆ. ಅಕ್ಕಪಕ್ಕದಲ್ಲಿದ್ದಂತ ಹುಲ್ಲುಗಳು ಕೂಡ ಒಣಗಿದ್ದ ಕಾರಣದಿಂದಾಗಿ ಅದಕ್ಕೂ ಬೆಂಕಿ ಹೊತ್ಕೊಂಡ ಪರಿಣಾಮ ವಿಮಾನದಲ್ಲಿದ್ದ ಯಾರೊಬ್ರು ಬದುಕುಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲರೂ ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ರಮ್ಯಾ. ಹಾಗೆ ನೋಡಿ, ಭದ್ರತಾ ದೃಷ್ಟಿಯಿಂದ ವಿಮಾನದ ಹಾರಾಟ ಮಾಡೋದಕ್ಕೂ ಮುನ್ನ ಮತ್ತೆ ಪ್ರೀ ಫ್ಲೈಟ್ ಸೇಫ್ಟಿ ಪ್ರೋಟೋಕಾಲ್ಗಳನ್ನ ಪರಿಶೀಲನೆ ಮಾಡ್ತಾರೆ. ಅದಿಲ್ಲಿ ಸರಿಯಾಗಿ ಆಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಾಮಾನ್ಯವಾಗಿ ವಿಮಾನ ಟೇಕ್ ಆಫ್ ಆಗೋ ಸಂದರ್ಭದಲ್ಲಿ, ಮುಂಬೈಯಲ್ಲಿ ವಿಮಾನ ಟೇಕ್ ಆಫ್ ಆಯ್ತು. ಟೇಕ್ ಆಫ್ ಆದಂತ ಸಂದರ್ಭದಲ್ಲಿ ವಿಮಾನವನ್ನ ಟೇಕ್ ಆಫ್ ಆಗುವ ಮುಂಚೆನೆ ವಿಮಾನದ ಒಂದು ಸಮಗ್ರ ಪರಿಶೀಲನೆ ನಡೆಯುತ್ತೆ. ಅದು ಒಂದು ಪ್ರೋಟೋಕಾಲ್, ಅದು ಒಂದು ಕಾರ್ಯಸೂಚಿನೇ ಇರುತ್ತೆ ವಿಮಾನ ನಿಲ್ದಾಣ ಸಿಬ್ಬಂದಿಗಳ ಬಳಿ. ಅವರು ಯಾವುದೇ ಚಾರ್ಟರ್ಡ್ ವಿಮಾನ ಆಗಿರ್ಲಿ, ಯಾವುದೇ ನಾಗರಿಕ ವಿಮಾನ ಆಗಿರ್ಲಿ, ಯಾವುದೇ ಸೇನಾ ವಿಮಾನ ಆಗಿರ್ಲಿ, ಅದರ ಒಂದು ಸಮಗ್ರ ತಪಾಸಣೆ ನಡೆಯುತ್ತೆ. ವಿಮಾನದ ಎಲ್ಲಾ ಸ್ಪೇರ್ ಪಾರ್ಟ್ಸ್ಗಳು, ಎಲ್ಲಾ ಉಪಕರಣಗಳು ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆಯಾ ಅಂತ ಹೇಳ್ಬಿಟ್ಟು ಮೊದಲಿಗೆ ಚೆಕ್ ಮಾಡಲಾಗುತ್ತೆ. ಆ ನಂತರವಷ್ಟೇ ವಿಮಾನವನ್ನ ಹಾರಾಟ ಮಾಡಕ್ ಅನುಮತಿ ಸಿಗುತ್ತೆ. ಹಾಗಾಗಿ ವಿಮಾನ ಏನೊಂದು ಮುಂಬೈ ಏರ್ಪೋರ್ಟ್ ಇಂದ ಟೇಕ್ ಆಫ್ ಆಯ್ತು, ಆ ಸಂದರ್ಭದಲ್ಲಿ ವಿಮಾನದಲ್ಲಿ ಯಾವುದೇ ಲೋಪದೋಷ ಇರಲಿಲ್ಲ. ಇನ್ನು ವಿಮಾನದ ಹಾರಾಟದ ಸಂದರ್ಭದಲ್ಲಿ ಕೂಡ ಪೈಲಟ್ ಯಾವುದೇ ರೀತಿಯಾದಂತ ತಾಂತ್ರಿಕ ದೋಷ ಎದುರಾಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ATSಗೆ, ಅಂದ್ರೆ ಮುಂಬೈಯಿಂದ ಬಾರಾಮತಿಗೆ ಬರೋದ್ರ ಮಧ್ಯೆ ಯಾವೆಲ್ಲ ATSಗಳು ಸಿಗ್ತಾವೋ ಯಾವುದೇ ಏರ್ ಟ್ರಾಫಿಕ್ ಕಂಟ್ರೋಲರ್ಗೂ ಕೂಡ ವಿಮಾನದ ಪೈಲಟ್ ಆ ರೀತಿಯಾದಂತ ಒಂದು ಸಂದೇಶವನ್ನು ನೀಡಿಲ್ಲ. ಆದ್ರೆ ವಿಮಾನದ ಪೈಲಟ್ ಕೊನೆಯ ಸಂದೇಶವನ್ನ ನೀಡಿದ್ದು ವಿಮಾನ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಮಾತ್ರ. ಅದು ಕೂಡ ಲ್ಯಾಂಡಿಂಗ್ ಆಗೋದಕ್ಕೆ ಮುಂಚೆ ವಿಮಾನ ಒಂದು ಬಾರಿ ಏರ್ಪೋರ್ಟ್ ನ ಸುತ್ತ ಗಿರ್ಕಿ ಹೊಡೆದಿದೆ. ಆ ನಂತರ ಒಂದು ಬಾರಿ ಸ್ಟ್ರೈಟ್ ಲೈನ್ ನಲ್ಲಿ ಕೂಡ ವಿಮಾನ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಫ್ಲೈಟ್ ರಾಡಾರ್ ಡಾಟಾ ಪ್ರಕಾರ. ಆ ನಂತರ ವಿಮಾನ ಏನೊಂದು ರನ್ವೇ ಸಮೀಪದಲ್ಲೇನೆ ಪತನಗೊಂಡಿದೆ. ಅಂದ್ರೆ ಈ ಮೂಲಕ ತಿಳಿದು ಬರೋದೇನಂದ್ರೆ, ಒಂದು ದಟ್ಟವಾದ ಮಂಜು ಕವಿದಿದ್ದ ಪರಿಣಾಮವಾಗಿ ವಿಮಾನಕ್ಕೆ ನಿಖರವಾದಂತಹ ಒಂದು ಏರ್ ಸ್ಟ್ರಿಪ್ ಅದಕ್ಕೆ ಕಂಡು ಬಂದಿಲ್ಲ.
ಹಾಗಾಗಿ ಇದೇ ಏರ್ ಸ್ಟ್ರಿಪ್ ಇರಬಹುದು ಅಂತ ಅಂದಾಜಿನಲ್ಲೇನೋ ವಿಮಾನ ಇಳಿಸಿದ್ದಾರೆ. ಆದ್ರೆ ವಿಮಾನ ಅತ್ಯಂತ ಕೆಳಮಟ್ಟದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಏರ್ ಸ್ಟ್ರಿಪ್ ಇಲ್ಲ ಅಂತ ಕಂಡಿರಬಹುದು. ಆ ಸಂದರ್ಭದಲ್ಲಿ ವಿಮಾನವನ್ನ ಮತ್ತೆ ಮೇಲೇರಿಸಕ್ ಸಾಧ್ಯ ಆಗಿಲ್ಲ. ಈ ಒಂದು ತರಾತುರಿಯ ಸಂದರ್ಭದಲ್ಲೇನೆ ಈ ವಿಮಾನ ನೆಲಕ್ಕಪ್ಪಳಿಸಿರಬಹುದು ಅಂತ ಬಿಟ್ಟು ಒಂದು ಅಂದಾಜುಗಳು ಕೇಳಿ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಸಿಕ್ಕಿರೋದು ಒಂದು ATSಗೆ ಪೈಲಟ್ ಹೇಳಿರುವಂತ ಕೊನೆ ಸಂದೇಶ ಮಾತ್ರ. ಇನ್ನು ಮಿಕ್ಕಂತೆ ವಿಮಾನದ ಪೈಲಟ್ ಇರ್ಬೋದು, ಕೋ ಪೈಲಟ್ ಇರ್ಬೋದು, ಅವರಿಬ್ಬರ ನಡುವೆ ಏನ್ ಸಂಭಾಷಣೆ ನಡೀತು, ಕೊನೆಯ ಕ್ಷಣಗಳು, ಕೊನೆಯ ಒಂದು ನಿಮಿಷದಲ್ಲಿ ಏನು ಸಂಭಾಷಣೆ ನಡೀತು ಅನ್ನೋದು ನಿಖರವಾಗಿ ಮಾಹಿತಿ ಬಂದ ನಂತರ ವಿಮಾನ ಅಪಘಾತಕ್ಕೆ ಒಂದು ನಿಖರವಾದ ಕಾರಣ ತಿಳಿದು ಬರಲಿದೆ ರಮ್ಯಾ. ದಿಲೀಪ್, ಎಂಜಿನ್ ಐಸಿಂಗ್ ಏನಾದ್ರೂ ಆಗಿತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಹವಾಮಾನ ವೈಪರೀತ್ಯ ಮತ್ತೆ ಶೀತ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ಖಂಡಿತ ರಮ್ಯ. ಯಾಕಂದ್ರೆ ಯಾವುದೇ ಒಂದು ವಿಮಾನ ಅಪಘಾತಕ್ಕೆ ಹಲವು ರೀತಿಯ ಕಾರಣಗಳಿರ್ಬೋದು. ಸಾಮಾನ್ಯವಾಗಿ ವಿಮಾನ ಪ್ರಯಾಣ ಏನಿದೆ ಅದು ಅತ್ಯಂತ ಸುರಕ್ಷಿತ ಅಂತಾರೆ. ಆದ್ರೆ ಯಾವುದೇ ವಿಮಾನ ನೆಲಕ್ಕಪ್ಪಳಿಸಿದ ಸಂದರ್ಭದಲ್ಲಿ ವಿಮಾನದಲ್ಲಿದ್ದವರು ಬದುಕುಳಿಯುವ ಸಾಧ್ಯತೆಗಳು ತುಂಬಾನೇ ಕಡಿಮೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಏನೊಂದು ಅಪಘಾತ ಆಗಿದೆ, ಈ ಅಪಘಾತಕ್ಕೆ ನಿಖರ ಕಾರಣ ಏನು ಅಂತ ಪತ್ತೆ ಮಾಡಕ್ಕೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಏನಿದೆ, ನಾಗರಿಕ ವಿಮಾನಯಾನ ಸಚಿವಾಲಯ DGCA ಅವರು ಒಂದು ಸಮಗ್ರ ತನಿಖೆಗೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು ತನಿಖೆಯ ಸಂದರ್ಭದಲ್ಲಿ ಮೊದಲಿಗೆ ಮುಂಬೈಯಿಂದ ವಿಮಾನ ಹೊರಟಂತ ಸಂದರ್ಭದಲ್ಲಿ ವಿಮಾನದ ಎಲ್ಲ ಉಪಕರಣಗಳು, ಎಲ್ಲ ಬಿಡಿಭಾಗಗಳು ಕರೆಕ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ವಾ, ವಿಮಾನದ ಲ್ಯಾಂಡಿಂಗ್ ಗೇರ್ ಬಾರಾಮತಿ ತಲುಪಿದ ಸಂದರ್ಭದಲ್ಲಿ ವಿಮಾನದ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿತ್ತಾ, ಜೊತೆಗೆ ವಿಮಾನದ ಒಂದು ಪೈಲಟ್ ಏನಿದ್ರು ಅವರಿಗೆ ATS ನಿಂದ ಸೂಕ್ತವಾದ ಮಾಹಿತಿ ರವಾನೆ ಆಗಿತ್ತಾ, ಈ ಎಲ್ಲಾ ವಿಚಾರದ ಬಗ್ಗೆ ತನಿಖೆ ನಡೆಯುತ್ತೆ. ಈ ಒಂದು ತನಿಖೆಯ ಭಾಗವಾಗಿಯೇ ನೀವು ಹೇಳಿದಂತೆ ವಿಮಾನದ ಎಂಜಿನ್ ನಲ್ಲಿ ಏನಾದ್ರು ವೈಫಲ್ಯ ಕಂಡು ಬಂದ ಕೊನೆಯ ಹಂತದಲ್ಲಿ, ಜೊತೆಗೆ ಶೀತ ವಾತಾವರಣ ಇರುವಂತ ಸಂದರ್ಭದಲ್ಲಿ ಏನಾದ್ರೂ ವಿಮಾನದ ಎಂಜಿನ್ ವೈಫಲ್ಯ ಆಯ್ತಾ, ಈ ಎಲ್ಲಾ ವಿಚಾರದ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಯುತ್ತೆ. ಜೊತೆಯಲ್ಲೇನೆ ವಿಮಾನದ ಏನು ರೆಕ್ಕೆಗಳಲ್ಲಿ ಏನು ಇಂಜಿನ್ ಅಳವಡಿಸಲಾಗಿರುತ್ತೆ ಆ ಒಂದು ರೆಕ್ಕೆಗಳಿಗೆ ಏನಾದ್ರು ಅಕ್ಕಿ ಏನಾದ್ರು ಡಿಕ್ಕಿ ಹೊಡೆದಿರೋ ಸಾಧ್ಯತೆ ಇದೆಯಾ, ಈ ಆಂಗಲ್ ಅಲ್ಲೂ ಕೂಡ ಸಮಗ್ರವಾಗಿ ತನಿಖೆ ನಡೆಯುತ್ತೆ. ಕೆಲವೇ ದಿನಗಳಲ್ಲಿ ಯಾವ ರೀತಿ ಅದನ್ನು ನಾವು ಅಹಮದಾಬಾದ್ ಅಲ್ಲಿ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಗಮನಿಸಿರ್ಬೋದು. ವಿಮಾನ ಪತನ ಆಗಿದ ತಕ್ಷಣ ಹಲವಾರು ರೀತಿಯಾದಂತಹ ಊಹಾಪೋಹಗಳು ಕೇಳಿ ಬಂದ್ವು. ಬಟ್ ಕೊನೆಗೆ ಒಂದು ವಾರ ಕಳೆದ ನಂತರ ವಿಮಾನ ಅಪಘಾತಕ್ಕೆ ನಿಖರ ಕಾರಣ ಏನು ಅಂತ ಗೊತ್ತಾಯ್ತು. ಇದೀಗ ತನಿಖೆ ಅದೇ ನಿಟ್ಟಿನಲ್ಲಿ ನಡೆಯುತ್ತೆ. ತನಿಖೆ ಬಳಿಕ ಒಂದು ನಿಖರ ಕಾರಣ ಗೊತ್ತಾಗುತ್ತೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.